ನಾನು ಇವತ್ತು ಈ ಆರ್ಗಾನಿಕ್ ಕೃಷಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂತ ಬಂದಿದ್ದೀನಿ. ನಾನಿಲ್ಲಿ ಬಂದಾಗ ಕರೋನಾ ಸ್ಟಾರ್ಟ್ ಆಯಿತು. ಕರೋನಾ ಸ್ಟಾರ್ಟ್ ಆದಾಗ ನನಗೆ ನಾವು ಹಸುಗಳು ಕಟ್ಕೊಳಕ್ಕೆ ಮನೆ ನಾವು ಇರೋಕ್ಕೆ ಏನೂ ಇರಲಿಲ್ಲ ಇಲ್ಲಿ. ಆ ಟೈಮಲ್ಲಿ ನಾವು ಬಂದು ಏನು ಇಲ್ಲ ಆರ್ಗಾನಿಕಲ್ಲಿ ಏನು ಸಿಗ್ತತಿ ಅಂದರೆ, ಗೂದ್ನೂರು ಕ್ರಾಸ್ ಹತ್ರ ಒಬ್ಬರು ಶಿವಕುಮಾರ್ ಅಂತ ಇದ್ದರು. ಅವ್ರ ಹತ್ರ ಎರೆಹುಳ ಗೊಬ್ಬರ ತಂದಿದ್ದೀನಿ. ಅಲ್ಲಿಂದ ಬಂದು ಹುಡುಕ್ತಾ ಇದ್ದಾಗ ಯೂಟ್ಯೂಬಲ್ಲಿ ಡಾಕ್ಟರ್ ಸಾಯಿಲ್ ಸಿಕ್ತು. ಅದು ತಗೊಂಬಂದು ಒಂದು ಸ್ವಲ್ಪ ಯೂಸ್ ಮಾಡಿದ್ದೀನಿ. ನಾವು ಮನೆ ಕಟ್ಕೊಂಡು ಹಸುಗಳು ಕಟ್ಟೋ ತನಕ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ನಮ್ಮ ಹಸುಗಳು ಕಟ್ಕೊಂಡು ನಾವು ಕಂಟಿನ್ಯೂಷನ್ ನಾನು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀನೋ ಅದೇ ರೀತಿ ನನ್ನ ತೋಟ ಇವತ್ತು ನಾನು ಮಾಡಿದ್ದೀನಿ. ನೀವೆಲ್ಲ ನೋಡಿದ್ದೀರಾ. ಈ ತೋಟದ ಮಾಡೋಕ್ಕೆ ಕಾರಣ ಏನಂದರೆ, ನನ್ನ ಮಗ ಅಮೆರಿಕಾದಲ್ಲಿ ವಿದ್ಯೆ ಮಾಡ್ತಾ ಇರುವಾಗ ನಾನು ಅಮೆರಿಕಕ್ಕೆ ಹೋಗಿದ್ದೆ. ಹೋದಾಗ ನನ್ನ ಮಗನಿಗೆ ಹೇಳಿದೆ, ನೀವು ಇಲ್ಲೇ ಇರಪ್ಪ, ನಾವು 6 ತಿಂಗಳಿಗೆ ಒಂದು ಸತಿ ಬರ್ತೀವಿ ಇಲ್ಲಿಗೆ ಅಂತ ಹೇಳಿದಾಗ ನನ್ನ ಮಗ ಅಂದ, ನಿಮ್ಮ ಹತ್ರಕ್ಕೆ 2 ಅವರಲ್ಲಿ ನಾನು ಬರಬೇಕು ಅಂತ. ಆ ಉದ್ದೇಶಕ್ಕೆ ನಾನು ಬೆಂಗಳೂರಿಂದ 60-70 ಕಿಲೋಮೀಟರ್ದಲ್ಲಿ ತೋಟ ಬೇಕು ಅಂತ ಹುಡುಕಿ ಈ ತೋಟ ನಾನು ತಗೊಂಡಿದ್ದೀನಿ. ಈ ತೋಟ ಕೊಟ್ಟಂಥ ಸಿದ್ದೇಗೌಡರು ತುಂಬುದು ಹೃದಯದಿಂದ ನನಗೆ ತೋಟ ಕೊಟ್ಟಿದ್ದಾರೆ. ಅವರು ಇವತ್ತು ಕಾರಣಾಂತರದಿಂದ ಬಂದಿಲ್ಲ, ಬರಬೇಕಾಯಿತು. ಅವರು ಇವತ್ತಿಗೇನು 15 ದಿನಕ್ಕೊಂದಿನ ಫೋನ್ ಮಾಡಿ, ಏನಪ್ಪ ನಾನು ನೀವು ತೋಟ ಕೊಟ್ಟಿದ್ದೀನಿ, ಹೇಗಿದೆ ಅಂತ ಫೋನ್ ಮಾಡ್ತಾರೆ. ನೀವು ಚೆನ್ನಾಗಿ ಮಾಡಬೇಕಪ್ಪ ಅಂತ ಹೇಳ್ತಾರೆ. ಆ ಥರ ಈ ತೋಟ ನಾವು ತಗೊಂಡಿದ್ದಾಯಿತು. ಅದಾದಮೇಲೆ ನಾನು ವ್ಯವಸಾಯ ಮಾಡೋಕ್ಕೆ ಬಂದಾಗಲಿಂದ ನನ್ನ ಚಿಕ್ಕ ವಯಸ್ಸಿಂದನೂ ಕನಸು, ತಾಗ್ದಿರೆಲ್ಲ ಶ್ರೀಮಂತರು, ಅಪ್ಪದಿರು ಶ್ರೀಮಂತಿಗೆಲ್ಲೇ ಬೆಳೆದರು ಹೋದರು. ನಾವೇನೋ ಆಗಲಿ ಆ ಸ್ಟೇಜಿಗೆ ಹೋಗಬೇಕು ಅಂತ ಒಂದು ಕನಸಿತ್ತು. ಆ ಕನಸೇ ಈ ತೋಟ. ಇವತ್ತು ನಾವಿಲ್ಲಿ ಬಂದು ಈ 3 ವರ್ಷದಲ್ಲಿ ಬಂದ ತಕ್ಷಣವೇ ನಾನು ರಾಸಾಯನಿಕ ಅನ್ನೋದು ಇವತ್ತಿಗೆ ನನ್ನ ತೋಟದಲ್ಲಿ ಒಂದು ಕಾಳು ನಾನು ಹಾಕಿಲ್ಲ. ಏನು ಹಾಕಿದ್ರೇನೋ ನನ್ನ ಮೊದಲೊಂದು 6 ತಿಂಗಳು ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಇವತ್ತಿನ ತನಕನೂ ನನ್ನ ಹಸುಗಳ ಗಂಜಲ, ಹಸುಗಳ ತೊಪ್ಪೆ, ನಾನು ಮಾಡ್ಕೊಂಡಿರೋ ಅಂಥ ಬೆಲ್ಲನೂ ನಾನು ಹೊರಗಡೆಯಿಂದ ತಂದಿಲ್ಲ, ನಾನೇನು ಮಾಡಿಸ್ಕೊತ ಇದ್ದೀನಿ. ನಾನೇ ಕಬ್ಬು ಆರ್ಗಾನಿಕಲ್ಲಿ ಬೆಳ್ಕೊಂಡು ಅದೇ ಬೆಲ್ಲದಲ್ಲಿ ಮಾಡಿರೋ ಅಂಥ ಜೀವಾಮೃತನೇ ನಾನು ನನ್ನ ಗಿಡಗಳಿಗೆ ಹಾಕ್ತಾಯಿದ್ದೀನಿ. ಅದರಿಂದ ನನ್ನ ತೋಟ ಬೇಸಿಗೆನಲ್ಲಿ ಈ ವರ್ಷ 6 ತಿಂಗಳು ನೀರಿಲ್ಲ ಅಂದ್ರೇನು ನಮ್ಮ ತೋಟ ಅದರಿಂದಾನೇ ಇವತ್ತು ಈ ಸ್ಟೇಜಲ್ಲಿ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಸಾವಯವದಲ್ಲಿ ಮಾಡಿದರೆ ಯಾರೇ ಒಂದು ಚಿಕ್ಕ ರೈತ, ಒಂದು 2 ಎಕರೆ 3 ಎಕರೆ ಇರೋ ಅಂಥ ರೈತ ಸಾಧಾರಣವಾಗಿ ಎಲ್ಲೋ ಕೆಲಸ ಮಾಡೋದು ಬೇಕಾಗಿಲ್ಲ. ನನ್ನ ತೋಟದಲ್ಲಿ ಇದ್ಕೊಂಡು ನಾನು ತಿಂಗಳಿಗೆ ಒಂದು 50,000 ರೂಪಾಯಿ ದುಡಿಬೋದು ಅನ್ನೋ ಕಾನ್ಸೆಪ್ಟು ತರಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಈ ತೋಟ ನಿರ್ವಹಿಸಿದ್ದೀನಿ.